ಸಮಸ್ಯೆ ದಿನನಿತ್ಯ ಅನುಭವಿಸ್ತಕ್ಕಂಥ ಸಮಸ್ಯೆಗಳನ್ನು ಮಾತಾಡ್ತಾ ಅದೇ ರೀತಿ ಇವತ್ತು ಹಲವಾರು ಇವತ್ತು ಎಕ್ಸ್ಪ್ರೆಸ್ ರೋಡ್ ಇವತ್ತು ಆರಾಮಾಗಿದ್ದಾರೆ ಎಲ್ಲ ಜನ ಏನು ಇಲ್ಲ ಅಂತೇಳಿ. ಆದರೆ ಡಿ ಸಿ ಆಫೀಸ್ ಮುಂದೆ ಸುಮಾರು 4 ಡಿ ಸಿ ಬಂದ್ಬಿಟ್ಟು ಸತ್ಯವತಿ ಅಂತೇಳಿ ಅಂದ್ರೆ ಸತ್ಯಭಾಮ, ನಮ್ಮ ತಿಲೋಕ್ ಚಂದ್ರ ಮೊದಲಿದ್ದು ಅವರೆಲ್ಲ ದೊಡ್ಡ ದೊಡ್ಡ ಮೀಟಿಂಗ್ಸ್ ಎಲ್ಲ ಮಾಡ್ತಾರೆ. JCP ಅವರೊಂದಿಗೆ ಇವತ್ತು ಬೆನ್ನೆಲುಬಾಗಿ ಕೆಲಸ ಮಾಡ್ತಾರೆ. ಅವರಿಂದ ಜಯಚಂದ್ರ ಅಂತ ಹೇಳಿ ಮಿನಿಸ್ಟರ್ ಇದ್ರು, ಅವ್ರ ಹತ್ರ ಮಾತಾಡಿ ನೇಮ್ ಪೇಪರ್ಸ್ ಏನಾಗಬೇಕು. ಕರ್ನಾಟಕ ಪ್ರಾಂತ ರೈತ ಸಂಘದ ಬಂಗಾರಪೇಟೆ ಮತ್ತು KGF ತಾಲೂಕು ಸಮಿತಿಗಳ ನೇತೃತ್ವದಲ್ಲಿ ನಮ್ಮ ಕರ್ನಾಟಕ ಪ್ರಾಂತ ರೈತ ಸಂಘದ ಕೋಲಾರ ಜಿಲ್ಲಾ ಮಾಜಿ ಅಧ್ಯಕ್ಷರಾಗಿದ್ದಂಥ TM ವೆಂಕಟೇಶ್ವರವರ ಹೆಸರಲ್ಲಿ ಇಲ್ಲಿ ಇವತ್ತು ನುಡಿನಮನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ನುಡಿನಮನ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಅವರು ಏನು 1992ನೇ ಇಸ್ವಿಯಿಂದ ಇಲ್ಲಿಯ ತನಕ ಒಂದು ಜನ ಚಳುವಳಿಯಲ್ಲಿ ವಿದ್ಯಾರ್ಥಿ ಸಂಘಟನೆಯ ಭಾಗವಾಗಿ ಜನ ಚಳುವಳಿಗೆ ಬಂದಿದ್ದರು. ಆ ನಂತರ ಕರ್ನಾಟಕ ಪ್ರಾಂತ ರೈತ ಸಂಘದ ಕೋಲಾರ ತಾಲೂಕು ಕಾರ್ಯದರ್ಶಿಯಾಗಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ, ಜಿಲ್ಲಾ ಅಧ್ಯಕ್ಷರಾಗಿ ಹಲವಾರು ರೈತ ಪರ ಹೋರಾಟಗಳಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಅವರು ಇವತ್ತು 1 ತಿಂಗಳಾಗಿದೆ, ನಮ್ಮ ಮುಂದೆ ಇಲ್ಲ ಇವತ್ತು ದೈಹಿಕವಾಗಿ. ಆದರೂ ಕೂಡ ಅವರೇನು ಕನಸುಗಳನ್ನು ಕಂಡಿದ್ರು ಆ ಕನಸುಗಳನ್ನು ಇವತ್ತು ನನಸು ಮಾಡಲಿಕ್ಕೆ ಎಲ್ಲ ನಮ್ಮ ಕರ್ನಾಟಕ ಪ್ರಾಂತ ರೈತ ಸಂಘದ ಎಲ್ಲ ನಾಯಕರು ಕೂಡ ಕೋಲಾರ ಜಿಲ್ಲೆಯಲ್ಲಿ ವಿಶೇಷವಾಗಿ ಅವರು ನರೇಗಾ ಬಡ ಕೃಷಿ ಕೂಲಿಕಾರರಿಗೆ ಕೆಲಸಗಳನ್ನು ಕೊಡಬೇಕು ಅಂತೇಳಿ NREG ಚಟುವಟಿಕೆಗಳೇನಿದ್ದಾವೆ ಅದರ ಒಂದು ಕೆಲಸವನ್ನು ಕೊಡಲಿಕ್ಕೆ ಪ್ರಮುಖ ಪಾತ್ರವನ್ನು ಇಡೀ ಕೋಲಾರ ಜಿಲ್ಲೆಯಲ್ಲಿ ವಹಿಸಿದ್ದಾರೆ. ಎರಡನೇದು ಶಾಶ್ವತ ನೀರಾವರಿ ಹೋರಾಟವನ್ನು ಇಡೀ ಜಿಲ್ಲೆಯಲ್ಲಿ ಆ ಹೋರಾಟ ಬಲಿಷ್ಠಗೊಳಿಸಲು ಅವರು ಪ್ರಮುಖ ಕಾರಣಕರ್ತರು. ಇನ್ನು ಅಲ್ಲಿಂದ ಮತ್ತೆ ರೇಷ್ಮೆ ಹೋರಾಟವನ್ನು ಇಡೀ ಜಿಲ್ಲೆಯಲ್ಲಿ ಬಲಿಷ್ಠಗೊಳಿಸಿದರು. ಆ ನಂತರ ವಿದ್ಯುತ್ ಹೋರಾಟ ಇಡೀ ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ ಏನು ವಿದ್ಯುತ್ ಸಮಸ್ಯೆ ಕಾಡ್ತಾ ಇತ್ತು 1996ರಿಂದ ಈಚೆ ಒಂದು 10-15 ವರ್ಷಗಳ ಕಾಲ ಆ ಒಂದು ವಿದ್ಯುತ್ ಹೋರಾಟದಲ್ಲೂ ಕೂಡ ಅವರು ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಇತ್ತೀಚೆಗೆ ಮಾವು ಬೆಳೆಗಾರರು ಕೋಲಾರ ಜಿಲ್ಲೆಯಲ್ಲಿ ನಿರಂತರವಾಗಿ ಸಮಸ್ಯೆಗೆ ಒಳಗಾದಂಥ ಸಂದರ್ಭದಲ್ಲಿ ಆ ಮಾವು ಬೆಳೆಗಾರರ ಪರವಾಗಿ ಹೋರಾಟಗಳನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಹಾಗೆ ನ್ಯಾಷನಲ್ ಹೈವೇ ಕಾರಿಡಾರ್ ಯೋಜನೆ ಏನು ಬಂತು ಇಡೀ ಕೋಲಾರ ಜಿಲ್ಲೆಯಲ್ಲಿ 4 ತಾಲೂಕುಗಳನ್ನು ಮಾಲೂರು, ಬಂಗಾರಪೇಟೆ, KGF, ಮುಳಬಾಗಿಲು ಏನು ಬರುತ್ತೆ ಭಾಗ, ಇಲ್ಲಿ ಆ ರೈತರಿಗೆ ಸರ್ಕಾರದಿಂದ ಕೊಡುವಂಥ ಹಣವನ್ನು ವಿಳಂಬ ಮಾಡಿದಂಥ ಮತ್ತು ಸರಿಯಾದಂಥ ದಾಖಲೆಗಳಿಲ್ಲ ಭೂಮಿಗೆ ಅಂತೇಳಿ ನಿಮಗೆ ಕಾಸೆ ಕೊಡಲ್ಲ ಅಂತೇಳಿ ಸಂಬಂಧಪಟ್ಟ ಅಧಿಕಾರಿಗಳು ಮಾತಾಡಿದಂಥ ಸಂದರ್ಭದಲ್ಲಿ ಈ 4 ತಾಲೂಕುಗಳ ನ್ಯಾಷನಲ್ ಕಾರಿಡಾರ್ ಹೈವೇ ಯೋಜನೆಗೆ ಯಾವ ರೈತರು ಭೂಮಿಯನ್ನು ಕೊಡ್ತಾ ಇದ್ದಾರೆ ಅವರನ್ನು ಸಂಘಟಿಸಿ ಎಲ್ಲರಿಗೂ ಕೂಡ ಹಣ ಕೊಡುವಂಥ ನಿಟ್ಟಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಅಷ್ಟೇ ಅಲ್ಲ, ಆ ಭೂಮಿಗಳಲ್ಲಿ ಏನು ರೈತರ ಪರಿಕರಗಳಿತ್ತು ಅಥವಾ ಮರಗಳಿತ್ತು ಅವುಗಳಿಗೂ ಕೂಡ ಹಣ ಕೊಡುವಂಥ ಒಂದು ಕೆಲಸವನ್ನು ಪ್ರಮುಖ ಪಾತ್ರ ವಹಿಸಿದ್ದಾರೆ. ಇತ್ತೀಚೆಗೆ ಕೋಲಾರ ಜಿಲ್ಲೆಯಲ್ಲಿ ಅರಣ್ಯ ಇಲಾಖೆಯ ದೌರ್ಜನ್ಯ ಹೆಚ್ಚಾಗಿರ್ತಕ್ಕಂಥ ಸಂದರ್ಭದಲ್ಲಿ ಸತತವಾಗಿ 3 ವರ್ಷಗಳಿಂದ ಆ ರೈತರ ಪರವಾಗಿ ಪ್ರಮುಖ ಹೋರಾಟಗಳನ್ನು ರೂಪಿಸುವುದರಲ್ಲಿ ಪ್ರಮುಖ ರೂವಾರಿ ಕೂಡ ಅವರು ನಮ್ಮ ಜೊತೆಯಲ್ಲಿ ಇದ್ದು ಕೆಲಸ ಮಾಡಿದ್ದಾರೆ ಸರ್. ಹಾಗಾಗಿ ಆ ಕನಸುಗಳನ್ನು ನನಸು ಮಾಡಲಿಕ್ಕೆ ಇವತ್ತು ಈ ಒಂದು ನುಡಿನಮನ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಪಣ ತೊಟ್ಟಿದ್ದಾರೆ. ಎಲ್ರಿಗೂ ಕೂಡ ಕರ್ನಾಟಕ ಪ್ರಾಂತ ರೈತ ಸಂಘದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಅದೇ ರೀತಿ ಇವತ್ತು ವಿಶೇಷವಾಗಿ ಕೋಲಾರ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲೂ ಕೂಡ ಕರ್ನಾಟಕ ಪ್ರಾಂತ ರೈತ ಸಂಘದ ಹೋರಾಟಗಳನ್ನು ಸರ್ಕಾರದ ಗಮನವನ್ನು ಸೆಳೆಯಲು ಮತ್ತು ಅಧಿಕಾರಿಗಳ ಗಮನವನ್ನು ಸೆಳೆದು ಆ ಪ್ರಮುಖ ಸಮಸ್ಯೆಗಳನ್ನು ಪರಿಹಾರ ಆಗಲಿಕ್ಕೆ ಪ್ರಮುಖ ಪಾತ್ರ ವಹಿಸ್ತಾ ಇರತಕ್ಕಂಥ ಪತ್ರಿಕಾ ಮಾಧ್ಯಮ ಮಿತ್ರರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಇವತ್ತು ಪಣ ತೊಟ್ಟಿದ್ದಾರೆ. ಇವತ್ತು ಇಡೀ ಜಿಲ್ಲೆಯಲ್ಲಿ ವಿಶೇಷವಾಗಿ ಬಂಗಾರಪೇಟೆ ಮತ್ತು KGF ತಾಲೂಕಿನಲ್ಲಿ ಈ ರೈತರ ಸಮಸ್ಯೆಗಳೇನಿದ್ದಾವೆ, ಇವತ್ತು ಹಾಲು ಉತ್ಪಾದಕರಾಗಿರ್ತಕ್ಕಂಥ ರೈತರದು, ಮಾವು ಬೆಳೆಗಾರ ರೈತರದು, ಇವತ್ತು ಭೂಮಿ ಹೋರಾಟ ಭೂಮಿ ಸಮಸ್ಯೆ ಏನಿದೆ, ಇವೆಲ್ಲ ವಿಚಾರಗಳನ್ನು ತಗೊಂಡು ಮುಂದಿನ ದಿನಗಳಲ್ಲಿ ಒಂದು ಬೃಹತ್ ಹೋರಾಟಗಳನ್ನು ನಡೆಸೋದ್ರ ಮುಖಾಂತರ ರೈತರ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ನಮ್ಮ ಸಂಘಟನೆ ಮುಂದಾಗ್ತಾ ಇದೆ. ಅವರು ಕಂಡಿರ್ತಕ್ಕಂಥ ಕನಸನ್ನು ನನಸು ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಮುಂದಾಗ್ತಾ ಇದ್ದೀವಿ. ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಭಾರತ ಸರ್ಕಾರ ಏನಿದ್ದಾವೆ
ಈ ಎರಡು ಸರ್ಕಾರಗಳು ಕೂಡ ರೈತ ವಿರೋಧಿ ಕೃಷಿ ಕಾಯ್ದೆಗಳನ್ನ ಜಾರಿ ಮಾಡುವುದರ ಮುಖಾಂತರ ರೈತರ ಬೆನ್ನನ್ನು ಮುರಿತಾ ಇದ್ದಾರೆ. ಆ ಬೆನ್ನು ಮುರಿಲಿಕ್ಕೆ ಕರ್ನಾಟಕ ಪ್ರಾಂತ ರೈತ ಸಂಘ ಬಿಡಲ್ಲ, ನಮ್ಮ ಕನಸನ್ನ ನನಸು ಮಾಡ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಕಾಮೆಂಟ್ಸ್ KGF ಮತ್ತು ಬಂಗಾರಪೇಟೆ KPRSನ ತಾಲೂಕು ಸಮಿತಿಗಳಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀವಿ. ಕಾಮೆಂಟ್ ವೆಂಕಟೇಶು ರಾಜ್ಯ ಸಮ್ಮೇಳನದ ಭಾಗವಾಗಿ ತಯಾರಿಗಳ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ರಾತ್ರಿ 1 ಗಂಟೆಯಲ್ಲಿ ಮನೆಗೆ ಸ್ವಂತ ಗ್ರಾಮಕ್ಕೆ ಹೋಗುವಾಗ ಅವರು ಕೆರೆಯಲ್ಲಿ ಹಿಂಗಾಯ್ತೇನೋ ದುರಾದೃಷ್ಟ, ಕೆರೆಯಲ್ಲಿ ಮುಳುಗಿ ಸಾವನ್ನಪ್ಪಿರುವಂಥ ಘಟನೆ ನಡೆದು ಇವತ್ತಿಗೆ 1 ತಿಂಗಳು ಕಾಲ ಆಗಿದೆ. ಅದರ ಜ್ಞಾಪಕಾರ್ಥವಾಗಿ ಇವತ್ತು ಬಂಗಾರಪೇಟೆ ತಾಲೂಕು ಮತ್ತು KGF ತಾಲೂಕಿನ ಸಂಗಾತಿಗಳು ಇವತ್ತು ನುಡಿನಮನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈ ನುಡಿನಮನ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಎಲ್ಲ ಸಂಗಾತಿಗಳು ಅವರ ಆಶಯಗಳೇನಿತ್ತು ಆ ಆಶಯಗಳನ್ನ ಈಡೇರಿಸ್ತೀವಿ. ಮುಂದಿನ ದಿನಗಳಲ್ಲಿ ಜನಚಳುವಳಿಯನ್ನು ಇನ್ನೂ ಪ್ರಬಲವಾಗಿ ಕಟ್ತೀವಿ ಅಂತೇಳಿ ಹೇಳಿದ್ದಾರೆ. ಅವ್ರಿಗೂ ಸಹ ಧನ್ಯವಾದಗಳು. ಈ ನುಡಿನಮನ ಕಾರ್ಯಕ್ರಮ ಮಾಡಿದಂಥ 2 ತಾಲೂಕು ಸಮಿತಿಗಳಿಗೂ ಸಹ ಜಿಲ್ಲಾ ಸಮಿತಿ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ.